ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಲಾ ನಿಲಯದ ತುಂಬು ಮನೆ ಸೊಸೆ ವಸಂತ ನಾಗ್. ಸೊ ಸ್ಯಾಟರ್‌ಡೇ ಆಗಿತ್ತು. ಮಕ್ಕಳೆಲ್ಲ ತುಂಬ ದಿವಸದಿಂದ ಪಾನಿಪುರಿ ತಿನ್ನಬೇಕು ಅಂತ ಇದ್ರು. ಸೊ ಮನೇಲೇ ಮಾಡೋಣ, ಯಾಕೆಲ್ಲ ಹೊರಗಡೆ ಕರ್ಕೊಂಡೋಗಿ ತಿನ್ನೋದು ಅಂದ್ಬಿಟ್ಟು ಮನೇಲೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ. ನೀವು ನೋಡಿ ಮಾಡಿ ತಿನ್ನಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಫಸ್ಟು ನಾನು ಗ್ಯಾಸ್ ಹಚ್ಬಿಟ್ಟು ಆಲೂಗೆಡ್ಡೆನ ಚೆನ್ನಾಗಿ ತೊಳೆದು ವಾಶ್ ಮಾಡಿ ನಾನು ಗ್ಯಾಸ್ ಮೇಲೆ ಇಟ್ಕೊಂಡೆ ಒಂದು ಚಿಕ್ಕ ಕುಕ್ಕರಲ್ಲಿ. ನಮ್ಮ ಮನೆಗೆ ಜನ ಜಾಸ್ತಿ ಇದ್ದೀವಲ್ಲ, 10 ಜನ. ಸೊ ನಾನು 1 ಕೆಜಿ ಆಲೂಗೆಡ್ಡೆಯಷ್ಟು ತೊಳ್ಕೊಂಡು ಉಪ್ಪು ಗಿಪ್ಪು ಏನು ಹಾಕಲಿಲ್ಲ, ಡೈರೆಕ್ಟಾಗಿ ತೊಳೆದ್ಬಿಟ್ಟು ನಾನು ಬೇಯೋಕ್ಕಿಟ್ಟೆ. ಅದಾದಮೇಲೆ ಒಂದು ಚಿಕ್ಕ ಪಾತ್ರೆಲಿ ದೊಡ್ಡ ಬೌಲ್ ಸೈಜಷ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಯಾಕಂದರೆ ಹುಳಿ ಜಾಸ್ತಿ ಇರಬೇಕಲ್ಲ. ಅದಾದಮೇಲೆ ಇನ್ನೊಂದು ಕಡೆ ಗ್ಯಾಸ್ ಹಚ್ಬಿಟ್ಟು ಹಸಿ ಬಟಾಣಿ ಇತ್ತು. ಆಪ್ಷನಲ್, ಒಣಗಿರೋ ಬಟಾಣಿನೂ ಬೇಯಿಸ್ಕೋಬೋದು ಕುಕ್ಕರಲ್ಲಿ. ಹಸಿ ಬಟಾಣಿ ಮನೇಲೇ ಇರೋದ್ರಿಂದ ಅದಕ್ಕೆ ಉಪ್ಪು ಹಾಕಿಬಿಟ್ಟು ನಾನು ಬೇಯೋಕ್ಕೆ ಇಟ್ಕೊಂಡೆ. ಅದನ್ನು ಬೇಯೋಕ್ಕೆ ಇಟ್ಬಿಟ್ಟು ನೆಕ್ಸ್ಟು ಅದಾಗಿದ ತಕ್ಷಣನೇ ಕುಕ್ಕರ್ ಒಂದು 3 ವಿಷಲ್ ಕೂಗಿಸ್ಕೊಂಡೆ. ಆಲೂಗೆಡ್ಡೆ ಬೆಂದಿತ್ತು, ನೋಡ್ತಾ ಇದ್ದೀರಲ್ಲ. ಫುಲ್ಲು ಚೆನ್ನಾಗಿ ಬೇಯಿಸಿದಷ್ಟು ನಮಗೆ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನೆಕ್ಸ್ಟು ಪಾನಿ ಮಾಡ್ಕೊಳ್ಳೋಕ್ಕೆ ನಮಗೆ ಮೆಣಸು, ಜೀರಿಗೆ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತುಂಬ ಜಾಸ್ತಿ ಇರಲಿ, ಚೆನ್ನಾಗಿರುತ್ತೆ ಟೇಸ್ಟ್ಗೆ. ಮತ್ತು ಬೆಳ್ಳುಳ್ಳಿ, ಅಂದರೆ ನಾನು ಸಿಪ್ಪೆ ಬಿಡಿಸಿಲ್ಲ, ಡೈರೆಕ್ಟಾಗಿ ಅದನ್ನ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಒಂದು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದೊಂದೇ. ನೀವು ನೈಸ್ಗಾರು ರುಬ್ಕೋಬೋದು ಅಥವಾ ತೆರಿಯಾಗಾರು ರುಬ್ಕೋಬೋದು. ಸೊ ನಾನು ಫುಲ್ ನೈಸಿಗೆ ರುಬ್ಕೊಂಡೆ. ನೈಸಿಗೆ ರುಬ್ಕೊಂಡಷ್ಟು ನಮಗೆ ಫಿಲ್ಟ್ರು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಇವಾಗ ನಾವು ಒಂದೊಂದೇ ಫಿಲ್ಟ್ರಿಗೆ ಹಾಕ್ಕೊಳ್ಳೋಣ, ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋಣ. ನಾನು ದೊಡ್ಡ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲರೂ. ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಜೀರಿಗೆ ಹಾಗೂ ಜಾಸ್ತಿ ಒಂದೊಂದು ಹಿಡಿಯಷ್ಟು ನಾನು ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ತೊಗೊಂಡೆ, ಏನಕ್ಕಂದರೆ ಪಾನಿಗೆ ಫ್ಲೇವರ್ ಕೊಡೋದೇ ಅದು. ಇದಾದ ನಂತರ ನಾವು ಮುಚ್ಚಳ ಮುಚ್ಚಿಬಿಟ್ಟು ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ನೀರು ಹಾಕ್ಬಿಟ್ಟು, ಸ್ಟಾರ್ಟಿಂಗೆ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ನೈಸ್ ಆಗೋಲ್ಲ. ಮೊದಲನಾಗಿ ರುಬ್ಕೊಂಡ್ಬಿಟ್ಟು ಆಮೇಲೆ ನೀರು ಈ ಥರ ಪೇಸ್ಟ್ ಆಗಿರಬೇಕು, ಫುಲ್ ನೈಸ್ ಪೇಸ್ಟ್. ಇದಾದಮೇಲೆ ಒಂದು ಪಾತ್ರೆಗೆ ಮಿಕ್ಸಿಗೆ ನೀರು ಹಾಕ್ಕೊಂಡು ಆ ಮಸಾಲೆಗೆ ನಾವು ಸೋಸ್ಕೊಳ್ಳೋಣ. ಈ ಥರ ಸೋಸ್ಕೊಳ್ಳೋಣ. ಗಷ್ಟ ಬೇಡ, ಕಂಪ್ಲೀಟಾಗಿ ಫುಲ್ ನೈಸಾಗಿರಲಿ. ನೀರನ್ನ ಫುಲ್ ಹಾಕ್ಕೊಂಡು ಅದರಲ್ಲಿರೋ ಗಷ್ಟ ಬಾಯಿಗೆ, ಕೆಲವ್ರಿಗೆ ಬಾಯಿಗೆ ಸಿಗುತ್ತೆ, ಕೆಲವ್ರಿಗೆ ಬಾಯಿ ಸಿಗೋದು ಇಷ್ಟ ಆಗೋಲ್ಲ. ಸೊ ಅದರಿಂದ ನಾವು ಏನು ಮಾಡ್ಕೊತೀನಿ, ಫಿಲ್ಟ್ರು ಮಾಡ್ಕೊಬಿಡೋಣ. ನಾನು ಇದಕ್ಕೆ ಪದೇ 3 ಬಾರಿ ನೀರನ್ನ ಹಾಕ್ಕೊಂಡು ಈ ಥರ ಫಿಲ್ಟ್ರು ಮಾಡಿಕೊಂಡೆ. ಆ ಮಸಾಲೆಗೆ ತಿರ್ಗಾ ಮಿಕ್ಸಿಗೆ ಹಾಕಿ ಅದಕ್ಕೆ ನೀರು ಹಾಕ್ಕೊಂಡು ಪದೇ ನಾವು ಹೀಗೆ ಮಾಡಿದ್ರಿಂದ ನೋಡ್ತಾ ಇಲ್ಲ ಫುಲ್ ಡ್ರೈ ಆಯಿತು. ಈ ಗಷ್ಟನ ಫುಲ್ಲು ಕಂಪ್ಲೀಟಾಗಿ ನಾನು ಹಿಂಡ್ಬಿಟ್ಟು ಆ ಥರ ಎಸ್ಬಿಟ್ಟೆ. ಏಕೆಂದರೆ ನಮಗೂ ಬಾಯಿ ಸಿಗೋದು ಇಷ್ಟ ಆಗೋಲ್ಲ, ಮಕ್ಳಿಗೆ ಒಂಥರ ಗಂಟ್ಲಿಗೆಲ್ಲ ಸಿಗಾಕೊಂಡಾಗುತ್ತೆ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಗಷ್ಟ ಎಲ್ಲ ತೆಗೆದ್ಬಿಟ್ಟು ಕಂಪ್ಲೀಟಾಗಿ ಸೋಸ್ಕೊಂಡು ಒಂದು ಮಡಿಕೆ ಜಾರಿಗೆ ಹಾಕೋತಾ ಇದ್ದೀನಿ. ನೋಡಿ, ತುಂಬಾ ಫ್ಲೇವರ್ ಗಮ್ ಅಂತ ಬರ್ತಾಯಿತ್ತು. ಅದು ನೀವು ಮಾಡ್ಬೇಕಾದ್ರೆ ನಿಮಗೆ ಫ್ಲೇವರ್ ಗೊತ್ತಾಗುತ್ತೆ. ನೋಡಿ, ಅಷ್ಟು ಸೋಸಿದ್ರು ಇನ್ನೂ ಅಷ್ಟು ಗಷ್ಟ ಬಂತು. ಇದಾದಮೇಲೆ ನಾನು ಹುಣಸೆಹಣ್ಣು ನೆನೆಸಿಟ್ಟಿದ್ನಲ್ಲ, ಆ ರಸ ಕೂಡ ಹಾಕ್ಕೋತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಒಂದೊಂದು ಸಲ ಹಾಕ್ಬೇಕಾದ್ರೂ ತಿರ್ಸಿ ಹಾಕ್ಕೊಳ್ಳೋಣ. ಇದಾದಮೇಲೆ ಬ್ಲ್ಯಾಕ್ ಸಾಲ್ಟ್ ಅಂತಾರೆ ಇದನ್ನು ಹಾಕ್ಕೊಂಡ್ರೆ ನೀವು ಉಪ್ಪು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಇದರಲ್ಲೇ ಉಪ್ಪಿನಂಶ ಇರುತ್ತೆ. ಸೊ ಇದನ್ನ ಬ್ಲ್ಯಾಕ್ ಸಾಲ್ಟ್, ಕಲ್ಲು ಉಪ್ಪು ಅಂತ, ಕಪ್ಪು ಉಪ್ಪು ಅಂತ ಕರೀತಾರೆ. ಇದನ್ನು ರೆಡಿಮೇಡ್ಗೂ ಸಿಗುತ್ತೆ, ಅಂಗಡಿಲೂ ಸಿಗುತ್ತೆ. ತಂದಿಟ್ಕೊಂಡ್ರೆ ಇದು ತುಂಬ ಪಾನಿಗೆ ಎಕ್ಸ್ಟ್ರಾ ಟೇಸ್ಟು. ನಾನು ಎಕ್ಸ್ಟ್ರಾ ಇನ್ನೇನು ಬೇರೆ ಇದಕ್ಕೆ ಅಡಿಷ್ನಲ್ಲು ಕೆಮಿಕಲ್ ಯಾವುದೂ ಯೂಸ್ ಮಾಡಿಲ್ಲ. ಇದಾದಮೇಲೆ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ಚೆನ್ನಾಗಿ ತಿರ್ಗಿಸ್ಬೇಕು, ಏಕೆಂದರೆ ಕಪ್ಪು ಉಪ್ಪು ಅಂತ ಹೇಳಿದ್ನಲ್ಲ, ಅದು ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ. ನಾವು ಚೆನ್ನಾಗಿ ಮಿಕ್ಸಪ್ ಮಾಡೋದ್ರಲ್ಲೇ ಇರೋದು. ಇದಾದಮೇಲೆ ನಾವು ಆಲೂಗೆಡ್ಡೆ ಮಿಕ್ಸರ್ ಮಾಡ್ಕೊಳಕ್ಕೆ ಹೋಗೋಣ. ಬಟಾಣಿ ಮತ್ತು ಆಲೂಗೆಡ್ಡೆದು ಹಾಕಿ ಇದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಆಗಿ ಮಾಡಿಬಿಟ್ಟು, ನಿಮಗೆ ಇದರಲ್ಲಿ ಆಗಲಿಲ್ಲ ಅಂದ್ರೂ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಬೆಂದಿರಬೇಕು, ಆಲೂಗೆಡ್ಡೆ ಬೆಂದಷ್ಟಿತ್ತು. ನಾನು ಇದಾದಮೇಲೆ ಬೆಲ್ಲ ಹಾಕೋದು ಮರ್ತೋಗಿತ್ತು ಅಂದ್ಬಿಟ್ಟು ತಿರ್ಗಾ ಪಾನಿ ಹತ್ರ ಬಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ. ಏನಕ್ಕಂದರೆ ಖಾರ ಇದ್ದರೆ ಮಕ್ಳಿಗೆ ತುಂಬ ಖಾರ ಅನಿಸುತ್ತೆ, ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅಂದ್ಬಿಟ್ಟು ನಾನು ಮನೆಯಲ್ಲಿ
ಬೆಲ್ಲ ಇತ್ತು. ಸೊ ಅದನ್ನು ಒಂದು ಸ್ಪೂನಷ್ಟು, ಒಂದೂವರೆ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಇವಾಗಲೇ ಮಿಕ್ಸ್ ಮಾಡಿಟ್ಬಿಟ್ಟೆ. ಏಕೆಂದರೆ ಸ್ವೀಟ್ ಖಾರ ಕ ಪಾನಿಯಲ್ಲಿ ಒಂದು ಸ್ವಲ್ಪ ಸಿಹಿ ಅಂಶ ಇದ್ದಷ್ಟು ಬಾಯಿಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾವು ತಿರ್ಗಾ ಆಲೂಗೆಡ್ಡೆ ಮಿಕ್ಸರ್ ಹತ್ರ ಬರೋಣ. ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದಾದಮೇಲೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಬಟಾಣಿ, ಈ ಬಟಾಣಿ ಕೂಡ ಹಾಕ್ಕೊತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ. ಹೋಮ್ ಮೇಡ್ ಅಂದರೆ ಫ್ರೆಶ್ ಆಗಿರುತ್ತೆ. ಇದಾದಮೇಲೆ ಸಣ್ಣಗೆ ಹೆಚ್ಕೊಂಡಿರಬೇಕು ಈರುಳ್ಳಿನ, ಏಕೆಂದರೆ ನಮ್ಗೆ ಅದ್ರ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಇದಾಗಬೇಕು. ಇದಾದಮೇಲೆ ನಾನು ಇದಕ್ಕೊಂದು ಸ್ವಲ್ಪ ಹೇಳಿದ್ನಲ್ಲ ನಿಮಗೆ, ಉಪ್ಪು, ಬ್ಲ್ಯಾಕ್ ಸಾಲ್ಟ್, ಕಪ್ಪು ಉಪ್ಪು ಹಾಗೂ ಚಾಟ್ ಮಸಾಲ 1 ಸ್ಪೂನು ಮತ್ತು ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡೆ. ಆಮೇಲೆ ಜೀರಿಗೆ ಪುಡಿ ಸ್ವಲ್ಪ ಹಾಕ್ಕೊಂಡೆ. ಆಮೇಲೆ 1-2 ಸ್ಪೂನ್ ಅಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟಲ್ಲೇ ಉಪ್ಪಿನಂಶ ಇರೋದ್ರಿಂದ ನಾವು ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹಾಗೂ ಇದಕ್ಕೆ ಚಾಟ್ ಮಸಾಲ ಕೂಡ ನಾನು ಹಾಕ್ಕೊಂಡೆ. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕೆಲವರು ಸ್ಪೂನಲ್ಲಿ ಮಾಡ್ಕೋಬೋದು, ಕೈಯಲ್ಲಿ ಮಿಕ್ಸಪ್ ಮಾಡಿದ್ರು ಮಾಡ್ಕೋಬೋದು. ನಾನು ಚೆನ್ನಾಗಿ ಆಲೂಗೆಡ್ಡೆ ಎಲ್ಲ ಸ್ಮ್ಯಾಶ್ ಆಗಿರೋಲ್ಲ, ನನಗೆ ಈಸಿ ಆಯಿತು. ಸೊ ಚೆನ್ನಾಗಿ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡಿ ಇಟ್ಕೊಂಡೆ. ಈ ಥರ ನೋಡಿ, ಕೆಳಗಡೆ ಇದೆಲ್ಲ ಮೇಲೆ ಬರಬೇಕು, ಮೇಲೆಲ್ಲ ಕೆಳಗಡೆ ಹೋಗಿ ಚೆನ್ನಾಗಿ ಇದಾಗಬೇಕು. ನೋಡಿ ಈ ಒಂದು ಹದಕ್ಕೆ ಬಂದು ನಿಲ್ಲಬೇಕು. ಪೂರಿ ಮಾತ್ರ ನಾನು ರೆಡಿಮೇಡ್ ತೊಗೊಬಂದೆ, ಯಾಕಂದರೆ ನಮ್ಮನೆ ತುಂಬ ಜನ ಇರೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಬೇಕು. ಅದರಿಂದ 2 ಪ್ಯಾಕೆಟ್ಸ್ ತೊಗೊಬಂದಿದೆ. ಇದನ್ನೆಲ್ಲ ಒಂದು ದೊಡ್ಡ ಪ್ಲೇಟ್ಗೆ ಹಾಕಿಟ್ಕೊತಾ ಇದ್ದೀನಿ. ಮಕ್ಕಳು ಟ್ಯೂಷನ್ಗೆ ಹೋಗಿದ್ರು, 4 ಜನ ಮಕ್ಕಳು ಕೂಡ. ಅವ್ರು ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಈ ಥರ ಪ್ಲೇಟ್ ಸರ್ವ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಬಾಯಲ್ಲಿ ನೀರು ಬರ್ತಾಯಿತ್ತು ಯಾವಾಗ ತಿನ್ನೋಣ ಅಂತ. ಸೊ ಎಲ್ಲ ಒಬ್ಬೊಬ್ಬರೇ ಬಂದು ನೋಡ್ತಾ ಇಲ್ಲ. ಪಾನಿ, ಆಲೂಗೆಡ್ಡೆ ಮಿಕ್ಸರು ಮತ್ತು ಪೂರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇದಾದಮೇಲೆ ನಾನೆಲ್ಲ ಹಾಲಲ್ಲಿ ಇಟ್ಕೊಂಡು ಎಲ್ಲ ಮಕ್ಕಳಿಗೆಲ್ಲ ಒಂದೊಂದು ಪ್ಲೇಟ್ಗೂ ಒಂದೊಂದು ಸರ್ವ್ ಮಾಡೋಣ ಅಂದ್ಬಿಟ್ಟು. ನಿಜವಾಗ್ಲೂ ಪಾನಿಪುರಿ ಅಂಗಡಿಯವ್ರಿಗೆ ತುಂಬಾ ಪೇಷನ್ಸ್ ಇರಬೇಕು. ಬಿಕಾಸ್ ಏನಕ್ಕಂದರೆ ನಿಜವಾಗ್ಲೂ ನನಗೆ 10 ಪ್ಲೇಟ್ ರೆಡಿ ಆಗೋಷ್ಟರಲ್ಲಿ ನನಗೆ ಬೋರ್ ಅನಿಸ್ಬಿಡ್ತು. ಒಂದೊಂದು ಪೂರಿನೂ ಎತ್ಕೊಂಡು ಹೋಲ್ ಮಾಡಿ ಅದಕ್ಕೆ ಆ ಮಿಕ್ಸರ್ ಹಾಕಿ ಪಾನಿ ಇಡೋ ಅಷ್ಟರಲ್ಲಿ ನನಗೆ ಇದಾಯಿತು. ಅವರು ದಿವಸಕ್ಕೆ ಪಾಪ 500-600 ಕಸ್ಟಮರ್ನ ಅಟೆಂಡ್ ಮಾಡ್ತಾರೆ ಅಂತ ಅಂದ್ಕೊತೀನಿ. ಅದೇ ಹೇಳಿಲ್ವಾ, ಅವ್ರವ್ರ ಕೆಲಸ ಅವ್ರಿಗೆ ಸರಿ ಅಂತ ಅನಿಸುತ್ತೆ. ನನಗೆ ಒಂದಿಷ್ಟಲ್ಲೇ ಇದಾಯಿತು. ಬಟ್ ಅಷ್ಟೇ ಖುಷಿ ಆಯಿತು ಎಲ್ಲರೂ ಚೆನ್ನಾಗಿದೆ ಅಂತ ತಿಂದಿದ್ದು. ಸೊ ನೀವು ಈ ಥರ ಮನೇಲಿ ಮಾಡ್ಕೊಳ್ಳಿ, ಮಕ್ಳಿಗೆ ಮಾಡ್ಕೊಳ್ಳಿ, ಹೆಲ್ದಿಯಾಗಿರುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಈ ಥರ ನೆಮ್ಮದಿಯಾಗಿ ಕೂತ್ಕೊಂಡು ತಿಂದರೆ ಹೆಲ್ದಿಯಾಗೂ ಇರುತ್ತೆ, ನಮ್ಮ ಆರೋಗ್ಯನೂ ಹಾಳಾಗಲ್ಲ ಹೊರಗಡೆ ತಿನ್ನೋದ್ರಿಂದ. ಮತ್ತು ನಮಗೆ ಡೈಜೆಷನ್ ಇದನ್ನು ತುಂಬ ಚೆನ್ನಾಗಾಗುತ್ತೆ. ಬಟ್ ನನ್ನ ಮಗನೂ ನೋಡಿ ಬಂದು ಕೇಳ್ತಾ ಇದ್ದ, ಅಮ್ಮ ಆಯಿತಾ ಅಂತ. ನಾನು ರೆಡಿ ಮಾಡಿ ಒಂದೊಂದೇ ಪ್ಲೇಟ್ನ ರೆಡಿ ಮಾಡಿ 10 ಪ್ಲೇಟ್ ಫಸ್ಟ್ ರೆಡಿ ಮಾಡಿಟ್ಬಿಟ್ಟೆ. ಆಮೇಲೆ ಮಕ್ಕಳೆಲ್ಲ ಬಂದಮೇಲೆ ಒಬ್ರೊಬ್ರಿಗೆ ಇಟ್ಟೆ. ಅವನು ಹೇಳ್ತಾ ಇದ್ದ, ನಮಗೆ ಪಾನಿ ಅಂಗಡಿಯವರೇ ಕೊಡ್ತಾರಲ್ಲ ಆ ಥರ ಅಜ್ಜಿ ಕೊಡು ಅಂತ ಹೇಳ್ತಾ ಇದ್ದ. ನಾನು ಆ ಥರ ಬೇಡ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಚ್ಕೊಂಡು ಒಂದೊಂದೇ ತಿನ್ನಿ ಅಂತ ಹೇಳಿದೆ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ. ಕೆಳಗಡೆ ಇರೋ ಬೆಲ್ ಐಕನ್ನ ಒತ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. Bye. Have a nice Saturday and thank you for watching. Bye.